ಸಂಸದರೆಲ್ಲ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರಂತೆ. ಬಸವರಾಜ ಬೊಮ್ಮಾಯಿ ಅವರು, ಸೋಮಣ್ಣ ಅವರು, ಪ್ರಹ್ಲಾದ್ ಜೋಶಿ ಅವರು ಯತ್ನಾಳ್ ಮೇಲೆ ಕ್ರಮ ಕೈಗೊಳ್ಳಬೇಡಿ ಅಂತಾರಂತೆ. ಅದನ್ನು ನೋಡಿದ್ರೆ ವಿಜೇಂದ್ರಗೆ ಸಿಟ್ಟು ಬರುತ್ತೆ. ಸಂಘದ ಒಂದು ಬೈಠಕ್ ಆಗುತ್ತೆ, ಕರೀತಾರೆ, ಅಲ್ಲಿ ವಿಜೇಂದ್ರರ ವಿರುದ್ಧ ಎಲ್ಲರೂ ಮಾತಾಡ್ತಾರಂತೆ. ಇಡೀ ವ್ಯವಸ್ಥೆನೇ ತಮ್ಮ ವಿರುದ್ಧ ತಿರುಗಿ ಬಿದ್ದಿದೆ ಅಂತ ವಿಜೇಂದ್ರರಿಗೆ ಅನ್ಸಿದ್ರಿ ಏನು ತಪ್ಪು ಹಂಗಿದ್ರೆ ಅವ್ರದ್ದು? ಸರ್, ಕ್ರಮ ಕೈಗೊಳ್ಳಬೇಡಿ ಅಂತ ಹೋಗಿ ಸಂಘದ ಕಾರ್ಯಕ್ರಮದ ದಿವಸ ನನಗೆ ಸ್ವಲ್ಪ ಹುಷಾರಿಲ್ಲದೆ ಒಂದು ಸಣ್ಣ ಸರ್ಜರಿಯ ಇದರಲ್ಲಿ ನಾನು ಆ ದಿವಸ ಹೋಗಲಿಕ್ಕೆ ಆಗಲಿಲ್ಲ. ಆದ ಕಾರಣ ನನಗೆ ಅದು ಗೊತ್ತಾಗಲಿಲ್ಲ. ಎರಡನೇದಾಗಿ ದೆಹಲಿಯಲ್ಲಿ ಎಂಪಿಗಳು, ನಾನೇ ಬೊಮ್ಮಾಯಿ ಅವರಿಗೆ ಹೇಳಿದ್ದೀನಿ, ನಾನೇ ಬಾಕಿಯವರಿಗೆ ಹೇಳಿದ್ದೀನಿ, ನೋಡಿಯಪ್ಪ ನೀವೆಲ್ಲ ಜವಾಬ್ದಾರಿ ಇದ್ದವರು, ಡೆಲ್ಲಿಯಲ್ಲೇ ಇರುವಂಥವ್ರು, ಪಾರ್ಲಿಮೆಂಟ್ ನಡೀತಾ ಇದೆ, ನಮ್ಮೆಲ್ಲ ನಾಯಕರಿದ್ದಾರೆ, ಯು ಕಾಂಟ್ ಬಿ ಎ ಸೈಲೆಂಟ್ ಸ್ಪೆಕ್ಟೇಟರ್ ಇನ್ ಪಾರ್ಟಿ. ಹೌದು ಹೌದು, ನೀವು ಇದನ್ನೆಲ್ಲ ನೋಡಿಕೊಂಡು ಈ ಸ್ಥಾನದಲ್ಲಿ ಕೂತವರು ನೀವೊಂದು ಎಲ್ಲರೂ ಒಟ್ಟಿಗೆ ಸೇರಿ ಏನು ಅಂತ ಹೇಳುವಂಥ ವಿಚಾರವನ್ನು ಹೋಗಿ ಹೇಳಿ ಅಂತ. ಏನು ಹೇಳಿದ್ದಾರೆ ಮತ್ತೊಂದು ನನಗೆ ಗೊತ್ತಿಲ್ಲ. ಮೀಟಿಂಗ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ನನಗೆ ಅನ್ನಿಸಿರುವಂಥದ್ದು ಇವತ್ತೇನು ಅಂತ ಹೇಳಿದರೆ, ಇವತ್ತಿನ ವಾತಾವರಣದಲ್ಲಿ ನಡೆಯುತ್ತಾ ಬಾಹ್ಯವಾಗಿ ಆಗ್ತಾ ಇರುವಂಥ ಚರ್ಚೆಗಳು, ಇದನ್ನೆಲ್ಲ ನೋಡಿದರೆ ಏನು ಬಣ ಬಡಿದಾಟ ಅಂತ ಹೇಳುವಂಥ ಆ ಶಬ್ದಕ್ಕೆ ನಿಜವಾಗಿ ಅರ್ಥ ಕೊಡುವಂಥ ಕೆಲಸ ಬಿ ಜೆ ಪಿಯಿಂದ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಡೆಫಿನೆಟ್ಲಿ. ಅದರಲ್ಲೂ ತಟಸ್ಥ ಬಣ ತಟಸ್ಥವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ತಟಸ್ಥ ಬಣ ಅಂತ ಇಲ್ಲ ಸರ್, ಬಿ ಜೆ ಪಿ ಬಣ. ಎರಡು ಬಣಗಳು, ಇನ್ನೊಂದು ಬಿ ಜೆ ಪಿ. ನನ್ನ ಪಾರ್ಟಿ ಉಳಿಬೇಕು, ನನಗೆ ಇಷ್ಟೆಲ್ಲ ಸ್ಥಾನಮಾನ ಕೊಟ್ಟಂಥ ಒಂದು ಪಾರ್ಟಿ ಈ ಪರಿಸ್ಥಿತಿಗೆ ಬಂತಲ್ಲ ಅಂತ ಹೇಳಿ ನೋವು ಉಣ್ಣುವಂಥ ಕೆಲವು ಜನ, ನಾನು ಮೆಂಬರ್ಶಿಪ್ ಮಾಡಲಿಕ್ಕೆ ಓಟ್ ಕೇಳಲಿಕ್ಕೆ ಹೋಗ್ತೇನೆ ಅಂತ ಹೇಳುವಂಥ ಕಾರ್ಯಕರ್ತ, ಇವರಿಗೆಲ್ಲ ತುಂಬ ನೋವಿರುವಂಥದ್ದು. ಇದಕ್ಕೊಂದು ಪರಿಹಾರ ಆದಷ್ಟು ಶೀಘ್ರ ಆಗಬೇಕು ಅಂತ ಹೇಳುವಂಥದ್ದು ನನ್ನದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.